ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವತ್ಥವಿತ್ತ. ವೀಕ್ಷಕರೇ, ಮೋಹಕ ತಾರೆ ರಮ್ಯಾ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಏನೋ ಚುನಾವಣೆಯಲ್ಲಿ ಏನೋ ಸಾಧಿಸ್ತೀನಿ, ಏನೋ ನಾನು ನಿಂತು MP ಆಗ್ತೀನಿ, ಇಲ್ಲ ಮತ್ತೊಂದಾಗ್ತೀನಿ, ಮಗದೊಂದಾಗ್ತೀನಿ, ಏನಾಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ, ಅವೆಲ್ಲ ನಮಗೆ ಗೊತ್ತಿಲ್ಲ. ಏನೋ ಒಂದು ಆಗ್ತೀನಿ ಅಂತ ಅಂದ್ಕೊಂಡಂತ ರಮ್ಯಾ ಅವರು ಬಹುಶಃ ಈ ಸಿನಿಮಾ ರಂಗವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಮಂಡ್ಯದಲ್ಲಿ ಏನೋ ಕಿತ್ತು ದಬಾಕ್ತೀನಿ ಅಂದಂತ ರಮ್ಯಾ ಕಿತ್ತು ದಬಾಕಕ್ಕಾಗದೆ ಎಲ್ಲೋಗಿದ್ರು ಗೊತ್ತಿರಲಿಲ್ಲ. ಆಕ್ಚುಲಿ ರಮ್ಯಾ ಅವರ ಒಂದು ಮನಸ್ಥಿತಿ ಏನು, ರಮ್ಯಾ ಅವ್ರು ಏನ್ ಹೇಳಿದ್ರು, ಯಾಕೆ ಈ ತರ ಮಾಡ್ಕೋತಾ ಇದ್ದಾರೆ, ರಮ್ಯಾ ಅವ್ರು ಮಾಡಿದ್ದು ಸರಿನಾ ತಪ್ಪಾ, ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಮ್ಯಾ ಒಬ್ಬ ನಟಿ, ಅವ್ರ ಮೇಲೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ನಮ್ಗೆ, ಖಂಡಿತವಾಗ್ಲೂ ಒಳ್ಳೆ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ನಮ್ಗೆ. ಆದ್ರೆ ಅಂತಹ ಒಬ್ಬ ನಟಿ ಈ ರೀತಿಯೂ ಯೋಚನೆ ಮಾಡ್ತಾರಾ ಅನ್ನೋದೇ ಒಂಥರ ಬೇಜಾರಿನ ವಿಚಾರ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಅವ್ರನ್ನ ಪ್ರೀತಿಯಿಂದ ಬೆಳೆಸಿದ್ದೀವಿ. ರಮ್ಯಾರನ್ನ ಇವತ್ತು ಎಲ್ಲಾ ಗಂಡಸರೇ, ಎಲ್ಲಾ ಯುವಕರೇ ಪ್ರೀತಿಯಿಂದ ನಮ್ಮ ನಟಿ, ನನ್ನ ಕ್ರಶ್, ನನ್ನ ಫೇವರೇಟ್, ನಮ್ಮ ಬ್ಯೂಟಿಫುಲ್ ಮೋಹಕ ತಾರೆ, ಬ್ಯೂಟಿಫುಲ್ ಹೀರೋಯಿನ್ ಅಂಥೇಳಿ ಇಡೀ ಕರ್ನಾಟಕದ ಜನತೆ ಆಕೆಯನ್ನ ಬೆಳೆಸಿದ್ದು. ಅದರಲ್ಲೂ ಪ್ರಮುಖವಾಗಿ ಹುಡುಗಿರಿಗಿಂತ ಹುಡುಗರೇ ಆಕೆ ಇವತ್ತು ಬೆಳೆದು ಹೆಮ್ಮರವಾಗಿ ನಿಂತಿದ್ದಾರೆ ಅಂದ್ರೆ ಆಕೆಯನ್ನ ಬೆಳೆಸಿದ್ದೇ ಹುಡುಗರು, ಆಯ್ತಾ? ಆಕೆಯನ್ನ ಬೆಳೆಸಿದ್ದೇ ಗಂಡಸರು. ಯಾವುದೇ ನಟಿಯನ್ನು ಕೂಡ ತುಂಬಾ ಇಷ್ಟಪಡೋರು ಹುಡುಗರೇ ಅಥವಾ ಗಂಡಸರೇ, ಆಯ್ತಾ? ಲೇಡೀಸ್ ಯಾರು ಅಷ್ಟೊಂದು ಲೈಕ್ ಮಾಡಕ್ ಹೋಗೋದಿಲ್ಲ, ಯಾರು ಇಟ್ಕೊಂಡು ಪೂಜೆ ಮಾಡಕ್ ಹೋಗಲ್ಲ. ಹುಡುಗರೇ ಒಬ್ಬ ನಟನನ್ನಾಗ್ಲಿ ಒಬ್ಬ ನಟಿಯನ್ನಾಗ್ಲಿ ಪೂಜೆ ಮಾಡೋ ಲೆವೆಲ್ಗೆ ಪ್ರೀತಿಸ್ತಾರೆ ಅಂದ್ರೆ ಅದು ಹುಡುಗರು ಮಾತ್ರ. ಹುಡುಗಿರು ಪ್ರೀತಿಸ್ತಾರೆ ಕೆಲವರು ಮಾತ್ರ, ಆಯ್ತಾ? ಸೊ ಹೀಗಿದ್ದಾಗ ಒಬ್ಬ ನಟಿಯಾಗಿ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ನಮ್ಮ ರಮ್ಯಾ, ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಗೌರವ ಇತ್ತು. ಯಾವಾಗ ನೀವು ಈ ದರ್ಶನ್ ವಿಚಾರದಲ್ಲಿ ನಿಮಗೆ ಬ್ಯಾಡ್ ಕಮೆಂಟ್ಸ್ಗಳು ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿ ಒಂದಷ್ಟು ನೀವೇನು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ರಿ, ತುಂಬಾ ರೆಸ್ಪೆಕ್ಟ್ ಮಾಡಿದ್ವಿ, ಅದನ್ನ ನಾನೇ ನನ್ನ ಬಾಯಾರೆ ಹೊಗಳಿದ್ದೆ. ವಿಜಯಲಕ್ಷ್ಮಿ ಅವರು ಅದೇ ರೀತಿಯಾಗಿ ಕೊಟ್ಟಿದ್ರು, ನಾನು ಅದೇ ಹೊಗಳಿದ್ದೆ. ಯಾಕಂದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡೋದು ತಪ್ಪು. ತಪ್ಪಿತಸ್ಥರನ್ನ ನೀವು ತಪ್ಪು ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ನೀವು ಮಾತನಾಡುವಂತ ಮಾತಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗನ್ಸೋದು. ನೀವು ನೋಡಿ, ನೀವು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜವಾಬ್ದಾರಿಯುತವಾದಂಥ ನಟಿಯಾಗಿ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಈಗ ಇದು ಎಷ್ಟರ ಮಟ್ಟಿಗೆ ಹುಡುಗರ ಮನಸ್ಸಿಗೆ ನೋವನ್ನ ತಂದಿದೆ, ಗಂಡಸರ ಮನಸ್ಸಿಗೆ ನೋವುಂಟು ಮಾಡಿದೆ ಅಂತಂದ್ರೆ, ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ, ಈಗ ಇದೇ ಸ್ಟೇಟ್ಮೆಂಟ್ ನ ನಾವೇನಾದ್ರೂ ಹುಡುಗರು ಯಾರಾದ್ರೂ ಕೊಟ್ಟು ಬಿಟ್ಟಿದ್ರೆ ಇವತ್ತು ಬಿಡ್ತಾ ಇದ್ರ? ನೀವು ಯಾವುದೇ ಮಹಿಳಾ ಸಂಘ ಬಿಡ್ತಾ ಇತ್ತಾ, ಮಹಿಳಾ ಆಯೋಗ ಬಿಡ್ತಾ ಇತ್ತಾ, ಸಂಘ ಸಂಸ್ಥೆಗಳು ಬಿಡ್ತಿದ್ವಾ? ಗಂಡಸರೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ರು, ಒಂದು ಹೆಣ್ಣಿನ ಮೇಲೆ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ನಾವು ಏನೂ ಮಾಡಲ್ಲ, ನಿಮ್ಗೆ ಏನೂ ಇದು ಮಾಡಲ್ಲ ಅನ್ಬಿಟ್ಟು ನೀವು ಬಾಯಿಗೆ ಬಂದಂಗೆ ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ನೀವು ನಡವಳಿಕೆಯನ್ನ ತೋರಿದ್ರೆ ಇದು ಏನ್ ಅರ್ಥ ಅಂತ ಬಹಳ ಬೇಜಾರಾಗತ್ರಿ ಈ ರೀತಿ ಮಾಡುವಂಥದ್ದು. ಸೊ ಏನಾಯ್ತು ಹಾಗಾದ್ರೆ ವೀಕ್ಷಕರೇ? ಮ್ಯಾಟ್ರ್ ಇಷ್ಟೇ. ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಅಂತ ಹೇಳ್ಬೋದು. ಏನು ಅಂತಂದ್ರೆ, ಈ ನಾಯಿಗಳು ಯಥೇಚ್ಛವಾಗಿ ಇರುತ್ತೆ. ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತದೆ, ಬೆಂಗಳೂರಿನಲ್ಲೂ ಕೂಡ, ಎಲ್ಲಾ ಕಡೆನೂ ಕೂಡ. ಸೊ ಹೀಗಿದ್ದಾಗ ನಾಯಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗ್ಲಿಕ್ಕಿಲ್ಲ. ಸೊ ಈ ನಾಯಿಗಳನ್ನ ನೀವು ನಿಮ್ಮ ಒಂದು ಹತೋಟಿಗೆ ತಗೊಂಡು ಅದ್ರ ಒಂದು ಸ್ವಲ್ಪ ಅವನ್ನ ಬಂಧಿಸುವಂಥದ್ದು, ಅಥವಾ ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು, ಅಥವಾ ಅವಕ್ಕೆ ಇಂಜೆಕ್ಟ್ ಮಾಡುವಂಥದ್ದು, ಏನೋ ಒಂದು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ. ಅವ್ರ ಮನಸ್ಥಿತಿ, ಆ ನಾಯಿಯ ಮನಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಮನುಷ್ಯನಿಗೆ ಬಂದು ಕಚ್ಚಬಹುದು ಅಂತ. ಸೊ ಇದಕ್ಕೆ ಸ್ಟೇಟ್ಮೆಂಟ್ ಅನ್ನ ಹಾಕಿದಂತ ರಮ್ಯಾ ಅವರು ಗಂಡಸರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಯಾವಾಗ ಅತ್ಯಾಚಾರ ಕೊಲೆಗಳನ್ನ ಮಾಡ್ತಾನೆ ಅಂತ ಹೇಳಕ್ ಆಗಲ್ಲ, ಹಂಗಾಗಿ ಅವ್ರನ್ನೂ ಕೂಡ ಬಂಧಿಸಬಹುದೇ ಅಂತ ನೀವು ಕಂಪೇರ್ ಮಾಡಿ ಮೇಡಮ್. ಆದ್ರೆ ಗಂಡಸರೇ ಸಿಕ್ಕಿದ್ರೆ ನಿಮ್ಗೆ, ಗಂಡಸರೇ ಬೇಕಾಗಿತ್ತ ನಿಮ್ಗೆ ಕಂಪೇರ್ ಮಾಡೋದಕ್ಕೆ? ನಿಜವಾಗ್ಲೂ ಕೂಡ ನನಗೆ ತುಂಬಾ ಶಾಕ್ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಏನ್ ಮಾಡಿದ್ರು ನಿಮ್ಗೆ ಗಂಡಸರು ಏನ್ ಮಾಡಿದ್ರು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಲಿಟ್ರಲಿ. ಆಯ್ತಪ್ಪ, ಆ ತರ ಸ್ಟೇಟ್ಮೆಂಟ್ ಕೊಟ್ರಿ, ಅದಕ್ಕೆ ಅಯಂದ್ರಿತರೇ ಅವರು ಕೂಡ ವೆಲ್ ಸೆಡ್ ದಿವ್ಯಾ ಅಂತೆ, ಅಂದ್ರೆ ರಮ್ಯಾ ಅಂತೆ. ಅಯ್ಯೋ ದೇವ್ರೆ, ನನಗೆ ಅರ್ಥ ಆಗ್ತಾ ಇಲ್ಲ ಇದು ಯಾವ ಆಂಗಲ್ ನಲ್ಲಿ ವೆಲ್ ಸೆಡ್ ಅಂತ. ಅಂದ್ರೆ ನೀವೆಲ್ಲ ಗಂಡಸರನ್ನ ಯಾವ
ಎಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರೆ ನಿಮ್ಮನ್ನ, ನಿಮ್ಮ ಯೋಗ್ಯತೆಗೆ ನಿಮ್ಮನ್ನ ಬೆಳೆಸಿದಂತಹ ಗಂಡಸರನ್ನ ಎಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದೀರಾ ಅಂತ. ನಿಮ್ದು ಲೇಡೀಸ್ ಬುದ್ಧಿ ಏನ್ ಗೊತ್ತಿಲ್ಲ ಅಂತ ಅನ್ಕೊಳಕ್ ಹೋದ್ರ ಮಾತಾಡಕ್ ಶುರು ಮಾಡಿದ್ರೆ 101 ಕಂಪ್ಲೇಂಟ್ ಕೊಡ್ತೀರಿ ನೀವು. ಆಯ್ತಾ? ನಿಮ್ ಯೋಗ್ಯತೆಗೆ ಮಾತಾಡಿ ಗೆಲ್ಲಕ್ಕಾಗಲ್ಲ. ಹೋಗ್ಬಿಟ್ಟು ಕಾನೂನು ಕಟ್ಟಳೆ ಅಂತೇಳಿ ವುಮೆನ್ ಕಾರ್ಡ್ ನ ಪ್ಲೇ ಮಾಡ್ಕೊಂಡು ನೀವು ಕಾನೂನು ಕಟ್ಟಳೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ಕುತ್ಕೋತೀರಾ. ದಮ್ಮು ಧೈರ್ಯ ಇಲ್ಲದೆ ಮಾತಾಡೋದಕ್ಕೆ. ಪಾಯಿಂಟ್ಗೆ ಯಾವಾಗ ಪಾಯಿಂಟ್ ಕೊಡಕ್ ಆಗಲ್ಲ ನಿಮಗೆ, ಆಗ ನಿಮಗೆ ಕಾಣದೆ ಪೊಲೀಸ್ ಸ್ಟೇಷನ್, ನಿಮ್ಮ ಹೆಣ್ಣು ವುಮೆನ್ ಕಾರ್ಡ್ ಪ್ಲೇ, ಅದು ಹಕ್ಕು, ಅದು ಇದು ಅನ್ಬಿಟ್ಟು ನಿಮಗೆ ಅವೆಲ್ಲ ಕಾಣಿಸ್ತವೆ. ಸರಿನಾ? ಎಲ್ಲಾದ್ರೂ ಸುಪ್ರೀಂ ಕೋರ್ಟ್ ಹೇಳಿದೆಯಾ ಹೆಣ್ಣು ನಾಯಿ ಅಥವಾ ಗಂಡು ನಾಯಿ ಕಚ್ಚುತ್ತವೆ, ಗಂಡು ನಾಯಿ ಮನಸ್ಥಿತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹೆಣ್ಣು ನಾಯಿ ಮನಸ್ಥಿತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಏನಾರು ಸುಪ್ರೀಂ ಕೋರ್ಟ್ ಹೇಳಿದೆಯೇನ್ರಿ? ಹೇಳಿದ್ಯಾ? ಅದೆಂಗ್ ನೀವು ಡಿಸೈಡ್ ಮಾಡ್ಬಿಟ್ರಿ ಗಂಡು ಜಾತಿಯವರು ಅಂತ? ಹಂಗ್ ನೋಡಕ್ ಹೋದ್ರೆ ಲೇಡೀಸ್ ಏನ್ ತಪ್ಪೇ ಮಾಡ್ತಾ ಇಲ್ವಾ ಈ ಪ್ರಪಂಚದಲ್ಲಿ? ಲೇಡೀಸ್ ಏನು ಮೋಸನೇ ಮಾಡ್ತಾ ಇಲ್ವಾ ಯಾರಿಗೂ? ಲೇಡೀಸ್ ಹಂಗಾದ್ರೆ ಈ ಲೇಡೀಸ್ ಯಾವ್ದ್ರಲ್ಲೂ ಇನ್ವಾಲ್ವೇ ಆಗ್ತಾ ಇಲ್ವಾ? ಯಾವುದೇ ಪ್ರಕರಣಗಳಲ್ಲಿ ಲೇಡೀಸ್ ಇನ್ವಾಲ್ವ್ಮೆಂಟ್ ಇಲ್ವಾ? ಅದೆಲ್ಲ ಹೊರಟೋಯ್ತು. ಗಂಡ್ಸು ಹೆಂಗ್ಸು ಅನ್ನೋದೆಲ್ಲ ಹೊರಟೋಯ್ತು. ಇವಾಗ ಏನಿದ್ರು ಎಲ್ಲ ಒಂದೇ. ಈಗ ಎಲ್ಲರೂ ಸೇರ್ಕೊಂಡೇ ಮಾಡ್ತಾರೆ. ಎಲ್ಲ ಅದು ಒಂದೇ. ಇವಾಗ ನೀವೇ ಕೇಳಿದ ಸಮಾನತೆ, ಅದೇ ರೀತಿ ಸಮಾನತೆಯಿಂದನೇ ಎಲ್ಲ ನಡೀತಾ ಇದೆ. ಈಗ ಗಂಡಿಗೊಂದು ಪ್ರಾಮುಖ್ಯತೆ, ಹೆಣ್ಣಿಗೊಂದು ಪ್ರಾಮುಖ್ಯತೆ ಅನ್ನೋದೆಲ್ಲ ಇಲ್ಲ. ಅದೆಲ್ಲ ಹೊರಟೋಯ್ತು. ಇವಾಗ ಎಲ್ಲರಿಗೂ ಹಾಕೊಂಡ್ ಗುಮ್ಮದೆ, ಎಲ್ಲರೂ ತಪ್ಪೆ. ಏನೋ ಗಂಡಿಗಿಂತ ಹೆಣ್ಣಿಗೆ ಶಕ್ತಿ ಕಡಿಮೆ, ಶಕ್ತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆಣ್ಣಿಗೆ ಒಂದು ಸಪರೇಟ್ ಪ್ರಾಮುಖ್ಯತೆಯನ್ನ ನಮ್ಮ ಕಾನೂನು, ನಮ್ಮ ಸಂವಿಧಾನ ನೀಡಿದ್ದು. ಗಂಡಸ್ತರ ಅಲ್ಲ ಹೆಣ್ಮಕ್ಳು ಲೈಫೇ ಬೇರೆ ಅಂತ. ಆ ಕಾನೂನೇ ಆ ಹೆಣ್ಮಗುಗೆ ಆ ತರದೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂದ್ರೆ ಅದು ಕಾರಣಗಳಿರ್ತಾವಲ್ವಾ? ಅದನ್ನೇ ಇಟ್ಕೊಂಡು ನೀವು ಅದಲ್ವೇ ಅಲ್ಲ, ನಮ್ಮ ಹಕ್ಕೇ ಬೇರೆ ಅಂತ ನೀವು ಓಡಾಡ್ತಿರೋರು ನೀವು. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಂಡು ಬದುಕಬೇಕಾಗುತ್ತೆ ಕೆಲವರು, ಎಲ್ಲರೂ ಅಲ್ಲ ಕೆಲವರು. ರಮ್ಯಾ ಅವರು ಟಾಪಿಕ್ ಇಷ್ಟೇ, ಬೇಜಾರಾಗಿದ್ದು ಇಷ್ಟೇ. ನಮ್ಗೆ ನಾವೆಲ್ಲ ಸೇರಿ ಬೆಳೆಸಿರುವಂತ ರಮ್ಯಾ ಅವರು ಗಂಡಸರನ್ನೆಲ್ಲರನ್ನೂ ಕೂಡ ಅತ್ಯಾಚಾರಿಗಳು, ಕೊಲೆಗಡಕರು ಅನ್ನೋ ಪಟ್ಟವನ್ನ ನೀವು ಕೊಟ್ಟುಬಿಟ್ರಲ್ಲ, ಏನ್ ಸಾಧಿಸ್ದಂಗಾಯ್ತು? ನೀವೇನ್ ಸಾಧಿಸ್ದಂಗಾಯ್ತು? ನೀವೇನ್ ಸಾಧಿಸಿದ್ರಿ? ಈಗ ಈ ತರ ಸ್ಟೇಟ್ಮೆಂಟ್ ಅನ್ನ ಹಾಕೊಂಡು ನೀವು ಏನ್ ಸಾಧಿಸಿದ್ರಿ? ಏನ್ ಮಾಡಿದ್ರಿ ನೀವು? ಇವಾಗ ನಿಮ್ಮನ್ನೆಲ್ಲ ಸೇರಿ ಬೆಳೆಸಿದಂತ ಅಭಿಮಾನಿಗಳಿಗೆ ನೀವು ಕೊಟ್ಟಂತ ಅತಿ ದೊಡ್ಡ ಉಡುಗೊರೆನ ಇದು. ಅತಿ ದೊಡ್ಡ ಉಡುಗೊರೆನ. ತಪ್ಪು ರೀ ಈ ತರ ಮಾಡೋದು, ಈ ತರ ಮಾತನಾಡೋದು ತಪ್ಪು, ಈ ತರ ಮಾಡೋದು ತಪ್ಪು. ಇಲ್ಲ ಒಂಥರ ಹೆಂಗ್ ಅನ್ಸ್ಬಿಡುತ್ತೆ ಅಂತಂದ್ರೆ, ನಿಜವಾಗ್ಲು ಏನ್ರಿ ಇವರಿಗೆಲ್ಲ ನಾವು ಬೆಲೆ ಕೊಟ್ಟು ಅಭಿಮಾನದಿಂದ ಕಂಡು ಇವ್ರನ್ನೆಲ್ಲ ಇವ್ರ ಸಿನಿಮಾಗಳು ರಿಲೀಸ್ ಆದಾಗ ರಮ್ಯಾ 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 ಮೇಡಮ್ ಮೋಹಕ ತಾರೆ, ಆ ತಾರೆ ಈ ತಾರೆ, ಸ್ಯಾಂಡಲ್ವುಡ್ ಕ್ವೀನು, ಗ್ವಾಮಳೆ ಅನ್ಕೊಂಡು ನಿಮ್ಮನ್ನೆಲ್ಲ ತಗೊಂಡೋಗಿ ಇಲ್ಲಿ ಹಿಂಗೆ ಏರಿಸ್ಬಿಟ್ವಲ್ಲ, ನಮ್ದು ತಗೊಂಡು ನಾವು ಹೊಡ್ಕೊಬೇಕು. ನಿಜವಾಗ್ಲು ನಮ್ದು ತಗೊಂಡು ನಾವು ಹೊಡ್ಕೊಬೇಕು. ಯಾಕೆ ಅಂತಂದ್ರೆ ನೋಡಿ, ನಿಮ್ಮ ಮಾತುಗಳನ್ನ ನೋಡಿ ಯಾವ ರೀತಿ ಇದೆ ನಿಮ್ಮ ಮಾತುಗಳು ಅಂತ. ನೀವು ಹಾಕೊಂತೀರಲ್ಲ ಪೋಸ್ಟ್ ಸೋಷಿಯಲ್ ಮೀಡಿಯಾ ಸಿಕ್ಬಿಟ್ಟೈತೆ ಅಂದ್ಬಿಟ್ಟು, ನಿಮ್ಮಂಥವ್ರು ಹಿಂಗೆ ಮಾಡ್ತೀರಾ ಅಂತಾನೆ ಅದನ್ನ ಪ್ರಶ್ನೆ ಮಾಡಕ್ ನಮ್ಮಂಥವ್ರು ಇರ್ತೀವಿ. ಅಷ್ಟು ಈಸಿಯಾಗಿ ತಗೊಳಕ್ ಹೋಗ್ಬಿಡಿ ನಮ್ಮಂಥವ್ರನ್ನೆಲ್ಲ. ಸೊ ವೀಕ್ಷಕರೇ, ನಿಮಗೇನು ಅನ್ನಿಸ್ತು ಈ ವಿಚಾರವಾಗಿ? ನಿಮಗೆ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯವನ್ನ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸ್ಬೋದು. ಆಮೇಲೆ ದಯವಿಟ್ಟು ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.